ಬಹಳಷ್ಟು ವರ್ಷಗಳ ಇತಿಹಾಸ ಇರುವಂತಹ ಮತ್ತು ಎಲ್ಲ ಭಾಷಿಗರಿಗೂ ಬೇರೆ ರಾಜ್ಯದವರಿಗೂ ಕೂಡ ನೆಲೆ ನೀಡಿರುವಂತಹ ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ವಿಚಾರದಲ್ಲಿ ಅದರಲ್ಲೂ ಕೂಡ ಬೆಂಗಳೂರಿನ ಹುಡುಗಿಯರ ಬಗ್ಗೆ ಮಲಯಾಳಂ ಲೋಕ ಸಿನಿಮಾ ವಿರುದ್ಧ ಕನ್ನಡಿಗರು ಸದ್ಯಕ್ಕೆ ಆಕ್ರೋಶಭರಿತರಾಗಿದ್ದಾರೆ. ಬೆಂಗಳೂರು ಹುಡುಗಿಯರ ಬಗ್ಗೆ ಅಶ್ಲೀಲ ಪದ ಬಳಕೆಯಾಗಿದೆ. ಮಲಯಾಳಂ ಚಿತ್ರದಲ್ಲಿ ಬೆಂಗಳೂರು ಯುವತಿಯರ ನಿಂದನೆ ಆಗಿದೆ. ಸಿನಿಮಾದಲ್ಲಿ ಕೀಳು ಮಟ್ಟದ ಡೈಲಾಗ್ಗೆ ಕನ್ನಡಿಗರು ಕೆರಳಿ ನಿಂತಿದ್ದಾರೆ. ನಟ ದುಲ್ಕರ್ ಸಲ್ಮಾನ್ ನಿರ್ಮಾಣದ ಲೋಕಃ ಚಾಪ್ಟರ್ 1 ಚಿತ್ರ ಇದು. ಆಗಸ್ಟ್ 28ಕ್ಕೆ ಬಿಡುಗಡೆಯಾಗಿರುವಂತಹ ಲೋಕಃ ಚಾಪ್ಟರ್ 1 ಸಿನಿಮಾ. ಲೋಕ ಚಿತ್ರದಲ್ಲಿ ಕೆಲ ಸಂಭಾಷಣೆ ತೆಗೆಯಲು ಕನ್ನಡಿಗರು ಆಗ್ರಹಿಸ್ತಾ ಇದ್ದಾರೆ. ಈ ಲೋಕ ಸಿನಿಮಾ ಮಲಯಾಳಂ ಸಿನಿಮಾ, ಇದರ ವಿರುದ್ಧ ಕನ್ನಡಿಗರು ಆಕ್ರೋಶ ಭರಿತರಾಗಿದ್ದಾರೆ. ಬಿಕಾಸ್ ಬೆಂಗಳೂರಿನ ಹುಡುಗಿಯರ ಬಗ್ಗೆ ಆ ಚಿತ್ರದಲ್ಲಿ ಅಶ್ಲೀಲ ಪದ ಬಳಕೆ ಆಗಿದೆ, ಯುವತಿಯರನ್ನು ನಿಂದಿಸಲಾಗಿದೆ, ಕೀಳು ಮಟ್ಟದ ಡೈಲಾಗ್ಗಳಿದ್ದಾವೆ ಆ ಸಿನಿಮಾದಲ್ಲಿ. ಹೀಗಾಗಿ ಕೆರಳಿ ನಿಂತಿದ್ದಾರೆ ಕನ್ನಡಿಗರು. ನಟ ದುಲ್ಕರ್ ಸಲ್ಮಾನ್ ನಿರ್ಮಾಣ ಚಿತ್ರ ಇದು. ಆಗಸ್ಟ್ 28ಕ್ಕೆ ಬಿಡುಗಡೆಯಾಗಿದೆ ಲೋಕಃ ಚಾಪ್ಟರ್ 1 ಅನ್ನುವಂತಹ ಮಲಯಾಳಂ ಸಿನಿಮಾ. ಈ ಸಿನಿಮಾದಲ್ಲಿ ಈ ನಮ್ಮ ಬೆಂಗಳೂರು ಯುವತಿಯರನ್ನು ನಿಂದಿಸುವಂತಹ ಕೆಲಸವಾಗಿದೆ. ಒಂದಷ್ಟು ಡೈಲಾಗ್ಸ್ ಇದ್ದಾವೆ, ಅಶ್ಲೀಲ ಪದ ಬಳಕೆಗಳಾಗಿದ್ದಾವೆ. ಹೀಗಾಗಿ ಅದರಲ್ಲೂ ಕೂಡ ಕನ್ನಡಿಗರನ್ನು ಟಾರ್ಗೆಟ್ ಮಾಡಿ ಪ್ರಮುಖವಾಗಿ ರಾಜಧಾನಿ ಬೆಂಗಳೂರಿನಲ್ಲಿ ಇರುವಂತಹ ಹೆಣ್ಣು ಮಕ್ಕಳಿಗೆ ಅವಮಾನ ಆಗುವಂತಹ ರೀತಿಯಲ್ಲಿ ಅಶ್ಲೀಲ ಪದ ಬಳಕೆಗಳು, ಡೈಲಾಗ್ಗಳು ಎಲ್ಲವೂ ಇದ್ದಾವೆ. ಹೀಗಾಗಿ ಈ ಕೂಡಲೇ ಏನು ಈ ಚಿತ್ರ ಬಿಡುಗಡೆ ಆಗಿದೆ ಆಗಸ್ಟ್ 28ಕ್ಕೆ, ಇದರ ವಿಚಾರವಾಗಿ ಈ ಚಿತ್ರದಲ್ಲಿ ಈ ಡೈಲಾಗ್ಸ್ಗಳೇನಿದ್ದಾವೆ ಅದೆಲ್ಲವೂ ಕೂಡ ಡಿಲೀಟ್ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಮತ್ತೆ ಕನ್ನಡಿಗರನ್ನು ಕೆಣಕುವಂತಹ ಕೆಲಸ ಪರಭಾಷೆಯ ಈ ಮಲಯಾಳಂ ಸಿನಿಮಾ ತಂಡ ಏನಿದೆಯಲ್ಲ ಇವರು ಕೆಣಕಿದ್ದಾರೆ ಮತ್ತೆ ಕನ್ನಡಿಗರನ್ನು. ಇಂಥ ಯಾರೇ ಬಂದರೂ ಆಶ್ರಯ ಕೊಡುವಂತಹ ಬೆಂಗಳೂರು, ಅವ್ರು ಯಾವ ಭಾಷೆಯವರೇ ಆಗಿರಲಿ, ಯಾವ ರಾಜ್ಯದವರೇ ಆಗಿರಲಿ, ಎಲ್ಲರಿಗೂ ಊಟ ಆಹಾರ ಜಾಗ ಕೊಟ್ಟಿರುವಂತಹ ನಮ್ಮ ಬೆಂಗಳೂರು, ಪ್ರಮುಖವಾಗಿ ಬೆಂಗಳೂರಿನ ಯುವತಿಯರು, ಹೆಣ್ಣು ಮಕ್ಕಳ ವಿಚಾರವಾಗಿ ಈ ರೀತಿಯಾದಂತಹ ಪದ ಬಳಕೆಗಳು, ಅವರನ್ನು ನಿಂದಿಸುವಂತಹ ಕೀಳು ಮಟ್ಟದ ಡೈಲಾಗ್ಗಳು, ಮತ್ತು ನಾವು ಹೇಳುವಂಥದ್ದು ಬೆಂಗಳೂರಿನಲ್ಲಿ ಎಲ್ಲ ಚಿತ್ರಗಳಿಗೂ ಕೂಡ ಒಳ್ಳೆ ರೀತಿಯಾದಂಥ ರೆಸ್ಪಾನ್ಸ್ ಸಿಗುತ್ತೆ. ಬಿಕಾಸ್ ಎಲ್ಲ ಭಾಷೆಯ ಚಿತ್ರಗಳನ್ನು ಕೂಡ ಇಲ್ಲಿ ನೋಡುವಂತಹ ವರ್ಗದ ಜನ ಇದ್ದಾರೆ, ಎಲ್ಲರನ್ನ ಬೆಂಬಲಿಸುವಂತಹ ಜನಗಳಿದ್ದಾರೆ. ಅಂಥದ್ರಲ್ಲಿ ನಿಮ್ಮ ಸಿನಿಮಾವನ್ನು ಒಪ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಇಂಥ ಒಂದು ಪರಭಾಷೆಯ ಮಲಯಾಳಂ ಸಿನಿಮಾದಲ್ಲಿ ನಮ್ಮ ಕನ್ನಡ ಜನರನ್ನು, ಅಂದರೆ ಕನ್ನಡದ ಹೆಣ್ಣು ಮಕ್ಕಳನ್ನು, ಬೆಂಗಳೂರಿನ ಜನರನ್ನು ಬೈಯೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಬೆಂಗಳೂರನ್ನು ಮಾದಕ ದ್ರವ್ಯ ರಾಜಧಾನಿ ರೀತಿ ಚಿತ್ರೀಕರಣ ಮಾಡಿದ್ದಾರೆ. ಸ್ಯಾಂಡಲ್ವುಡ್ ನಿರ್ದೇಶಕ ಮನ್ಸೋರೆ ತೀವ್ರವಾದಂಥ ಆಕ್ರೋಶ ಹೊರಹಾಕಿದ್ದಾರೆ. ಕನ್ನಡದ ಭೀಮಾ, ಮಲಯಾಳಂನ ಆಫೀಸರ್ ಆನ್ ಡ್ಯೂಟಿ, ಆವೇಶಂ ಮತ್ತು ಲೋಕಃ ಈ ಚಿತ್ರಗಳಲ್ಲಿ ಈ ರೀತಿ ಚಿತ್ರೀಕರಿಸಲಾಗಿದೆ ಬೆಂಗಳೂರನ್ನು. ಒಂದು ಕಾಲದಲ್ಲಿ ಬೆಂಗಳೂರು ಸುಂದರವಾದಂತಹ ಪಟ್ಟಣ, ಅನಿಯಂತ್ರಿತ ವಲಸೆಯಿಂದಾಗಿ ಇಂತಹ ಸ್ಥಿತಿಗೆ ತಲುಪಿದೆ. ಟ್ವೀಟ್ ಮೂಲಕ ನಿರ್ದೇಶಕ ಮನ್ಸೋರೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬೆಂಗಳೂರವ್ರು ಬಿಟ್ಟು ಬೇರೆ ಊರವರೆಲ್ಲ ಬಂದು ಇಲ್ಲಿ ಸೇರಿಕೊಂಡ್ರು, ಕೆಲಸ ಬೇಕು, ಊಟ ಬೇಕು, ಉಳ್ಕೊಳ್ಳೋಕೆ ಜಾಗ ಬೇಕು ಅಂತ. ಈಗ ಬೆಂಗಳೂರನ್ನೇ ಮಾದಕ ದ್ರವ್ಯದ ರಾಜಧಾನಿ ಸ್ಥಳ ಅನ್ನುವಂಥ ರೀತಿ ಬಿಂಬಿಸುವಂಥದ್ದು, ಆ ರೀತಿಯಾಗಿ ಸಿನಿಮಾಗಳಲ್ಲಿ ಚಿತ್ರೀಕರಿಸುವಂಥದ್ದು. ಹೀಗಾಗಿ ನಿರ್ದೇಶಕ ಮನ್ಸೋರೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬೆಂಗಳೂರು ಅತ್ಯದ್ಭುತವಾದಂತಹ, ಸುವ್ಯವಸ್ಥಿತವಾದಂತಹ, ಸುಂದರವಾದಂತಹ ಪಟ್ಟಣ. ಒಂದು ಕಾಲ ಬೇಡ, ಈಗಲೂ ಅಷ್ಟೇ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳಿದ್ದಾವೆ. ನಮ್ಮ ಹೆಮ್ಮೆಯ ಕರ್ನಾಟಕದ ರಾಜಧಾನಿ ಬೆಂಗಳೂರು ಎಷ್ಟು ವರ್ಷಗಳ ಇತಿಹಾಸ ಇರುವಂಥದ್ದು, ಸಂಪದ್ಭರಿತವಾದಂತಹ, ಸುವ್ಯವಸ್ಥಿತವಾದಂತಹ ಒಂದು ನಗರ. ಅಂಥದ್ದು ಕಾಲಕ್ರಮೇಣ ಈ ಜಾಗ ಕಬಳಿಕೆ ಇರಬಹುದು, ಒಂದಷ್ಟು ಅನಾನುಕೂಲಗಳು, ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಬಿಟ್ಟರೆ. ಬಟ್ ಇಷ್ಟಾಗಿಯೂ ಕೂಡ ಎಷ್ಟು ಜನ ಬೇರೆ ರಾಜ್ಯದವರಿದ್ದಾರೆ, ಬೇರೆ ಭಾಷಿಗರಿದ್ದಾರೆ, ಜಾತಿ ಮತ ಧರ್ಮದ ಎಲ್ಲ ಅತೀತವಾಗಿ ಬೆಂಗಳೂರು ಎಲ್ಲರಿಗೂ ಜಾಗ ಕೊಟ್ಟಿದೆ. ಅಂಥ ಒಂದು ನಗರವನ್ನು ಹಾಗಾದರೆ ಇವರೇ ಹೇಳುವಂತೆ ಮಾದಕ ದ್ರವ್ಯದ ಒಂದು ನಗರ ಅಂತಾದರೆ ಯಾರಿಂದ ಆಗಿದೆ, ಅದರಲ್ಲಿ ಬಹುಪಾಲು ಯಾರ ಭಾಗ ಇದೆ? ನಾವು ಪ್ರಶ್ನೆ ಮಾಡೋದಾದರೆ ಇದೇ ಬೇರೆ ಭಾಷಿಗರೇ ಇದೆಲ್ಲವಕ್ಕೂ ಕೂಡ ಅಡಿಕ್ಟ್ ಆಗಿರುವಂಥವ್ರು. ಯಾರು ಕನ್ನಡಿಗರು ಈ ರೀತಿಯಾಗಿ ಈ ಥರದ್ರಲ್ಲಿ ಅಡಿಕ್ಟ್ ಆಗಿದ್ದಾರೆ? ಅವರುಗಳೇ ಬಂದು ಸೇರಿಕೊಂಡು ಅವರುಗಳೇ ಹಾಳು ಮಾಡಿ ಮತ್ತು ನಮ್ಮ ನಗರವನ್ನು ಇಲ್ಲೇ ತಿಂದು, ಇಲ್ಲೇ ಉಳಿದುಕೊಂಡು, ಇಲ್ಲೇ ಕೆಲಸ ಮಾಡಿ, ಇಲ್ಲಿಯ ಗಾಳಿ ನೀರು ಆಹಾರ ಎಲ್ಲವೂ ಸ್ವೀಕರಿಸಿ ಋಣ ಅನ್ನುವಂಥದ್ದು ಇಲ್ಲದೆ ಈ ಥರ ಅವರಿಗೆ ಸಿನಿಮಾ ಓಡಬೇಕು ಅನ್ನೋ ಕಾರಣಕ್ಕೆ ನಮ್ಮ ಬೆಂಗಳೂರನ್ನು ಈ ರೀತಿಯಾಗಿ ತೋರಿಸಿದ್ದಾರೆ. ಬೆಂಗಳೂರು ಹುಡುಗಿಯರ ಬಗ್ಗೆ ಅಶ್ಲೀಲ ಪದ ಬಳಕೆ, ಇದೇ ವಿಚಾರವಾಗಿ ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.
ಅಂತಹ ಸಂದೇಶ ಇದ್ದರೆ ಖಂಡಿತ ಕ್ರಮ ಕೈಗೊಳ್ಳುತ್ತೇವೆ ಅಂದರೆ ಖಂಡಿತ ಕ್ರಮ ಕೈಗೊಳ್ಳಲೇಬೇಕು ಅಂತ ಸಿಸಿಬಿ ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿ ಕಲೆ ಹಾಕಲು ಹೇಳುತ್ತೇನೆ. ಅವಹೇಳನಕಾರಿ ಹೇಳಿಕೆ ಇದ್ದರೆ ಖಂಡಿತ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ಸೀಮಂತ್ ಕುಮಾರ್ ಅವರು. ಪೊಲೀಸ್ ಕಮಿಷನರ್ ಹೇಳಿರುವಂಥದ್ದು, ಇಂತಹ ವಿಚಾರಗಳೇನಾದರೂ ಸಿನಿಮಾದಲ್ಲಿದ್ದರೆ ನಾವು ಖಂಡಿತವಾಗಿ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ಈಗಾಗಲೇ ಮಾಹಿತಿ ಕಲೆ ಹಾಕೋದಕ್ಕೆ ಸಿಸಿಬಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರಂತೆ. ಏನು ಕ್ರಮ ಮಾಡ್ತಾರೆ ನಾವು ಕಾದು ನೋಡಬೇಕಾಗಿದೆ. ಯಾವುದು ನಿಜಾಂಶ ಇದ್ರೆ ಅದರ ಬಗ್ಗೆ ಪ್ರಾಬ್ಲಮ್ ಇಲ್ಲ, ಬಟ್ ಬೇಕಂತೂ ಫಾಲ್ಸ್ ಇನ್ಫಾರ್ಮೇಶನ್ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ, ನೋಡ್ತೀವಿ ನಾವು. ಅದ್ರ ಬಗ್ಗೆ ನಮ್ಮ ಸಿಸಿಬಿ ಅವರು ಪರಿಶೀಲನೆ ಮಾಡಿ ಕ್ರಮ ತಗೊಳ್ತೀವಿ. ಖಂಡಿತ ಕ್ರಮ ಆಗುತ್ತೆ. ಯಾವುದು ನಿಜಾಂಶ ಇದ್ರೆ ಅದ್ರ ಬಗ್ಗೆ ಪ್ರಾಬ್ಲಮ್ ಇಲ್ಲ, ಬಟ್ ಬೇಕಂತೂ ಫಾಲ್ಸ್ ಇನ್ಫಾರ್ಮೇಶನ್ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ, ನೋಡ್ತೀವಿ ನಾವು. ಅದ್ರ ಬಗ್ಗೆ ನಮ್ಮ ಸಿಸಿಬಿ ಅವರು ಪರಿಶೀಲನೆ ಮಾಡಿ ಕ್ರಮ ತಗೊಳ್ತೀವಿ. ಖಂಡಿತ ಕ್ರಮ ಆಗುತ್ತೆ. ಯಾವುದು ನಿಜಾಂಶ ಇದ್ರೆ ಅದ್ರ ಬಗ್ಗೆ ಪ್ರಾಬ್ಲಮ್ ಇಲ್ಲ, ಬಟ್ ಬೇಕಂತೂ ಫಾಲ್ಸ್ ಇನ್ಫಾರ್ಮೇಶನ್ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ, ನೋಡ್ತೀವಿ ನಾವು. ಅದ್ರ ಬಗ್ಗೆ ನಮ್ಮ ಸಿಸಿಬಿ ಅವರು ಪರಿಶೀಲನೆ ಮಾಡಿ ಕ್ರಮ ತಗೊಳ್ತೀವಿ. ಖಂಡಿತ ಕ್ರಮ ಆಗುತ್ತೆ. ಯಾವುದು ನಿಜಾಂಶ ಇದ್ರೆ ಅದ್ರ ಬಗ್ಗೆ ಪ್ರಾಬ್ಲಮ್ ಇಲ್ಲ, ಬಟ್ ಬೇಕಂತೂ ಫಾಲ್ಸ್ ಇನ್ಫಾರ್ಮೇಶನ್ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ, ನೋಡ್ತೀವಿ ನಾವು. ಅದ್ರ ಬಗ್ಗೆ ನಮ್ಮ ಸಿಸಿಬಿ ಅವರು ಪರಿಶೀಲನೆ ಮಾಡಿ ಕ್ರಮ ತಗೊಳ್ತೀವಿ. ಖಂಡಿತ ಕ್ರಮ ಆಗುತ್ತೆ. ಯಾವುದು ನಿಜ. ಇನ್ನು ಇದೇ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಕನ್ನಡಪರ ಹೋರಾಟಗಾರರಾದಂತಹ ರೂಪೇಶ್ ರಾಜಣ್ಣ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್ ರಾಜಣ್ಣ ಅವರೇ, ನಮಸ್ತೆ ಸರ್. ನಮಸ್ತೆ ಸರ್. ಯಾಕೆ ಸರ್ ಪರಭಾಷಿಗರಿಗೆ ನಮ್ಮ ಕನ್ನಡಿಗರ ಮೇಲೆ ಇಷ್ಟೊಂದು ತಾತ್ಸಾರ? ಇಲ್ಲೇ ಉಂಡು ತಿಂದು ಮಲಗಿ ಕೆಲಸ ಗಿಟ್ಟಿಸ್ಕೊಂಡು ಈಗ ನಮ್ಮ ಹೆಮ್ಮೆಯ ರಾಜಧಾನಿ ಬೆಂಗಳೂರನ್ನೇ ಬೈಯುವಂಥ, ಇಲ್ಲಿನ ಹುಡುಗಿಯರನ್ನ ನಿಂದಿಸುವಂತಹ ಕೆಲಸ ಆಗಿದೆ ಒಂದು ಚಿತ್ರದಲ್ಲಿ. ತಮ್ಮ ಫಸ್ಟ್ ರಿಯಾಕ್ಷನ್? ಮೊದಲನೇದಾಗಿ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಎಲ್ಲ ಸಾರ್ವಜನಿಕವಾಗಿ ಬೆಂಗಳೂರು ಬಗ್ಗೆ, ಕನ್ನಡಿಗರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡೋದನ್ನ ನೋಡ್ತಾ ಇದ್ದು. ಆದ್ರೆ ಈಗ ಅದು ಒಂದು ಚಲನಚಿತ್ರ ಲೆವೆಲ್ಗೂ ಬಂದಿರತಕ್ಕಂಥದ್ದು ಬಹಳ ಇದು ಖಂಡನೀಯವಾದಂತ ನಡೆ. ಅವ್ರು ಯಾರು ಆ ಚಿತ್ರವನ್ನು ಮಾಡಿರ್ತಕ್ಕಂಥವ್ರು ಈಗ ಸುಮಾರು ಈ ಮಲಯಾಳಂ ಫಿಲಂಗಳು ಈಗ ಬೆಂಗಳೂರನ್ನ ಕೇಂದ್ರೀಕರಿಸಿ ಬೆಂಗಳೂರಿನ ಒಂದು ಪ್ರಭಾವವನ್ನ ತೆಗೆದುಕೊಂಡು ಚಿತ್ರವನ್ನ ಮಾಡ್ಕೊಂಡು ಹಣ ಮಾಡ್ಕೋತಾ ಇದ್ದಾರೆ. ಆದ್ರೆ ಇಲ್ಲಿ ಬಂದು ಈ ರೀತಿ ಅಸಭ್ಯವಾಗಿ ಬೆಂಗಳೂರಿನ ಹೆಣ್ಣು ಮಕ್ಕಳು ಒಂಥರ ಆ ಶಬ್ದವನ್ನ ಈಗ ನಾನು ಇಲ್ಲಿ ಬಳಸೋದ್ ಬೇಡ, ಸೊ ಆ ರೀತಿ ಕೆಟ್ಟದಾಗಿ ಮಾತನಾಡಿರ್ತಕ್ಕಂಥದ್ದು ಖಂಡನೀಯ. ಹಾಗಾಗಿ ನಾನು ರಾಜ್ಬಿ ಶೆಟ್ಟಿ ಅವರು ಅದನ್ನ ಹಂಚಿಕೆ ಮಾಡಿರ್ತಕ್ಕಂಥದ್ದು ಅವ್ರಿಗೆ ಮಾತಾಡದೆ ಸರ್. ಈಗ ನೋಡಿ ಅದೇ ಚಿತ್ರತಂಡವ್ರು ಈಗ ಒಂದ್ 2 ನಿಮಿಷದಿಂದ ಕ್ಷಮೆ ಕೇಳಿದಾರೆ ನೋಡಿ. ನಾನು ಆ ಪದ ವಾಪಸ್ ಪಡಿಬೇಕು, ಮತ್ತೆ ಚಿತ್ರತಂಡ ಕ್ಷಮೆ ಕೇಳ್ಬೇಕು ಕನ್ನಡಿಗರ ಪರವಾಗಿ, ಇಲ್ಲಾಂದ್ರೆ ಯಾವ್ದೇ ಕಾರಣಕ್ಕೂ ನಾವು ಬಂದು ಇಡೀ ಚಿತ್ರತಂಡವನ್ನ ವಿರೋಧಿಸಬೇಕಾಗತ್ತೆ ಅನ್ನೋದಕ್ಕೆ ಈಗ 2 ನಿಮಿಷದಿಂದ ಅವ್ರು ಕ್ಷಮೆ ಕೇಳಿ ಆ ಪದವನ್ನು ವಾಪಸ್ ತೆಗೆದು ಬೇರೆ ಪದವನ್ನ ಹಾಕ್ತಾ ಇದ್ದಾರೆ ಸರ್. ಅಲ್ಲ ಸರ್, ಈ ಬೆಂಗಳೂರಿನಲ್ಲೇ ಈ ಪರಭಾಷೆ ಸಿನಿಮಾಗಳನ್ನ ನೋಡುವಂತಹ ವರ್ಗವೂ ಜಾಸ್ತಿ ಇದೆ. ಹೀಗಾಗಿ ಕನ್ನಡದ ಹೊರತು ಬೇರೆ ಭಾಷೆ ಸಿನಿಮಾಗಳನ್ನ ಹೆಚ್ಚು ನೋಡ್ತಾರೆ. ಮತ್ತು ಅಷ್ಟೆಲ್ಲ ಇವ್ರಿಗೆ ಅಭಿಮಾನ ಸಿಗ್ತಾ ಇರುವಾಗ, ಸಿನಿಮಾಗಳು ಓಡೋವಾಗ ಯಾಕೆ ಬೆಂಗಳೂರನ್ನ, ಕನ್ನಡಿಗರನ್ನ, ಅದರಲ್ಲೂ ಕನ್ನಡದ ಹೆಣ್ಣು ಮಕ್ಕಳನ್ನ ನಿಲ್ಲಿಸುವಂತ ಕೆಲಸ ಅಂತ? ಆಮೇಲೆ ಮೇಲಾಗಿ ಇದೊಂದು ಏನು ಅಂತಂದ್ರೆ ಸರ್, ಈಗ ನಮ್ಮ ಯಾರು ನೋಡಕ್ ಹೋಗಿದಾರೋ ಚಿತ್ರವನ್ನ ಅವ್ರ ಗಮನಕ್ಕೆ ಬಂದಿರ್ತದೆ. ನಮ್ಮ ಕನ್ನಡಿಗರು ಅದು ಗಮನಕ್ಕೆ ಬಂದ ಕೂಡ್ಲೆ ಅದನ್ನ ಈ ರೀತಿ ಗಮನಕ್ಕೆ ಬರದೆ ಇದು ಹೋರಾಟಗಾರರೇ ಬರ್ಲಿ ಅಂತ ಕಾಯ್ಕೊಂಡು ಕುತ್ಕೊಳ್ಳೋದು ಇದೆಯಲ್ಲ ಸರ್, ಅದು ಯಾಕೆ ಅನ್ನೋದು ನನ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಅದು ಬಹಳ ನೋವಿನ ಸಂಗತಿ ಸರ್. ಈಗ ನೋಡಿ, ಈಗ ನೀವು ಮಾಧ್ಯಮದವ್ರ ಗಮನಕ್ಕೆ ಬಂತು ಸುದ್ದಿ ಎತ್ತುತ್ತಾ ಇದ್ದೀರಾ. ಈಗ ನಾವು ನನ್ ಗಮನಕ್ಕೆ ಬಂತು ಸರ್, ತುಂಬಾ ಜನ ಟ್ಯಾಗ್ ಮಾಡಿದ್ರು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ, ಟ್ವಿಟರ್ ಅಲ್ಲಿ. ನಾನು ಇಮಿಡಿಯೇಟ್ ಅದಕ್ಕೆ ಯಾರು ಸಂಪರ್ಕ ಮಾಡಿ ಕೂಡ್ಲೆ ಮಾಡ್ಬೇಕು, ಇಲ್ಲಾಂದ್ರೆ ಬಂದು ನಿಮ್ ವಿರುದ್ಧ ಹೋರಾಟ ಮಾಡ್ಬೇಕಾಗತ್ತೆ ಅನ್ನೋ ಒಂದು ಕೊಟ್ಟ ಮೇಲೆ ಈ ಕ್ಷಮೆ ಕೇಳಿ ಆ ಪದವನ್ನು ವಾಪಸ್ ಪಡೆದಿದ್ದಾರೆ. ಜೊತೆಗೆ ಚಿತ್ರತಂಡದವರು ಹೈರೇ ಆಗಿರಬಹುದು. ಈ ರೀತಿ ಕನ್ನಡಿಗರ ಹಣವನ್ನ ನೀವು ಎಲ್ಲಾನು ಸಂಪಾದನೆ ಮಾಡ್ಕೊಂಡು ಈ ರೀತಿ ನೀವು ಕೆಟ್ಟದಾಗಿ ನಮ್ಮನ್ನ ಬಿಂಬಿಸೋದಕ್ಕೆ ಏನಾದ್ರು ಹೋಯ್ತು ಅಂತಂದ್ರೆ ನಿಮ್ ಯಾವ ಚಿತ್ರಗಳನ್ನ ಬಿಡುಗಡೆ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಕರ್ನಾಟಕದಲ್ಲಿ ಅನ್ನೋ ಸಂದೇಶವನ್ನ ಈ ಮೂಲಕ ಕೊಡಕ್ ಇಷ್ಟಪಡ್ತೀವಿ ಸರ್. ನೀವು ಧ್ವನಿ ಎತ್ತಿ ಕಡೆಗೂ ಕ್ಷಮೆ ಕೇಳಿಸಿದ್ರ ರೂಪೇಶ್ ರಾಜಣ್ಣ ಅವರು? ಹ್ಞೂ ಸರ್, ಬಿಡಲ್ಲ. ನಾವು ಒಂದ್ಸತಿ ಒಂದು ಕೆಲ್ಸಕ್ಕೆ ಕೈ ಇಕ್ಕದ ಮೇಲೆ ಸರ್ ಅದನ್ನು ಪೂರ್ಣ ಮಾಡಿನೇ ವಾಪಸ್ ಬರೋದು ಅನ್ನೋದು ನೀವು ಗಮನಿಸ್ತಾ ಇರ್ತೀರಾ. ಸೊ ಈ ವಿಚಾರದಲ್ಲಿ ಬೆಳಗ್ಗಿಂದನೂ ಸತತವಾಗಿ ಹೇಳ್ತಾ ಇದ್ದೆ ಅವ್ರಿಗೆ, ರಾಜ್ಬಿ ಶೆಟ್ಟಿ ಅವ್ರಿಗೆ ಮಾತಾಡ್ದೆ ನಾನು. ಸರ್ ನಾನು ಗೌರವ ರಾಜ್ಬಿ ಶೆಟ್ಟಿ ಅವ್ರ ಗಮನಕ್ಕೆ ಇರ್ಲಿಲ್ವಾ ಸರ್ ಈ ತರದ ಕೆಲಸ ಆಗಿದೆ? ಇವತ್ತು ಗೊತ್ತಾಗಬೇಕಾಯ್ತಾ ಅವ್ರಿಗೆ?
ಅಂದ್ರೆ ಅವರು ಏನ್ ಹೇಳಿದ್ರು ಅಂತಂದ್ರೆ ಅಂದ್ರೆ ಹಂಚಿಕೆದಾರರು ಅವರಲ್ಲ ಸರ್, ಅಂದ್ರೆ ಫಿಲ್ಮ್ ಮೇಕರ್ ಅಲ್ಲ ಅವರು, ಓಕೆ, ಡಿಸ್ಟ್ರಿಬ್ಯೂಟರ್. ಹಂಚಿಕೆದಾರರಾದ್ರಿಂದ ಅದು ನನ್ನ ಗಮನಕ್ಕೆ ಬಂದಿಲ್ಲ ಸರ್. ಈಗ ಗೊತ್ತಾಯ್ತು ನೀವು ಹೇಳಿದ ಕೂಡ್ಲೆ. ಈ ಕ್ಷಣಕ್ಕೆ ಪಾಪ ಆನ್ ಸ್ಪಾಟ್ ಸ್ಪಂದಿಸಿದ್ರು ಸರ್ ಪಾಪ. ಅದೊಂದು ಆ ವಿಚಾರದಲ್ಲಿ ನಾನು ಅವ್ರಿಗೆ ಅಪ್ರಿಶಿಯೇಟ್ ಮಾಡ್ಬೇಕು. ಜೊತೆಗೆ ಬಂದು ಆದಷ್ಟು ಕನ್ನಡದಲ್ಲಿ ಈಗ ಇವರು ಸೂಫಮ್ಸ್ ಅಂತ ಏನು ಬಂತಲ್ಲ, ಅದನ್ನ ಮಲಯಾಳಿಗಳು ಅವರ ಭಾಷೆಯಲ್ಲಿ ನೋಡಿದ್ರು ಅದನ್ನ. ದಯವಿಟ್ಟು ನೀವು ಕನ್ನಡದಲ್ಲಿ ನೀವು ಅವಕಾಶ ಕೊಡಿಸಿ ಕನ್ನಡಿಗರಿಗೆ ಅರ್ಥ ಆಗ್ಲಿ ಅಂತ ಅನ್ನೋದನ್ನ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟೆ. ಮತ್ತೆ ಅವರು ಕನ್ನಡಿಗರಿಗೆ ಇಡೀ ಚಿತ್ರತಂಡ ಕ್ಷಮೆ ಕೇಳಿದೆ ನೋಡಿ ಸರ್. ಅದೊಂದು ಪೋಸ್ಟ್ ಟ್ವಿಟರ್ ಮಾಡಿದೀನಿ ನಾನು, ಟ್ವಿಟರ್ ಅಲ್ಲಿ ಬೇಕಾದ್ರೆ ತಗೊಳ್ಳಿ ಸರ್. ಎಸ್, ಧನ್ಯವಾದಗಳು ರೂಪೇಶ್ ರಾಜಣ್ಣ ಅವರೇ ಅಶ್ವವೇಗ ವಾಹಿನಿ ಜೊತೆ ಮಾತನಾಡಿದ್ದಕ್ಕಾಗಿ. ರೂಪೇಶ್ ರಾಜಣ್ಣ ಅವ್ರು ಹೇಳ್ತಾ ಇದ್ದಂಥದ್ದು, ಈಗಾಗಲೇ ಅವರು ಧ್ವನಿ ಎತ್ತಿ ಈ ಥರದ ಮುಂದುವರೆದ್ರೆ ನಾವು ಸುಮ್ಮನೆ ಬಿಡೋದಿಲ್ಲ, ಹೋರಾಟವನ್ನು ಮಾಡಬೇಕಾಗತ್ತೆ ಅಂತ ಹೇಳಿದ್ರು. ಹೀಗಾಗಿ ಈ ಕ್ಷಣಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್ಸ್ನಲ್ಲಿ ಮಾಹಿತಿಯಲ್ಲಿ ಈ ಚಿತ್ರತಂಡ ಏನಿದೆಯಲ್ಲ, ಈ ಚಿತ್ರತಂಡದವರು ಈಗ ಕ್ಷಮೆ ಕೇಳಿದ್ದಾರಂತೆ. ಮತ್ತು ಆ ಥರದ ಏನು ಅಶ್ಲೀಲ ಡೈಲಾಗ್ಸ್ಗಳಿದ್ದಾವೆ ಲೋಕಃ ಚಾಪ್ಟರ್ 1 ಚಿತ್ರದಲ್ಲಿ, ಅದನ್ನು ಡಿಲೀಟ್ ಮಾಡಿಸುವಂತಹ ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ವಿಚಾರವನ್ನು ಈ ಸಿನಿಮಾ ತಂಡದವರು ಹೇಳಿದ್ದಾರೆ.